ಇವಾಗ ದೇವಸ್ಥಾನದ ಚಾವಡಿ ಎಲ್ಲ ಕಟ್ಟಬೇಕು. ಈಗ ಅದೆಲ್ಲ ಹುಸಿ ಹಾಳಾಗೋಗ್ಬಿಟ್ಟೈತಿ. ಈಗ ನಾವಿನ್ನೇನು ಮಾಡೋಕ್ಕಾಗಲ್ಲ. ಊರಿನ ದುಡ್ಡೆಲ್ಲ ಕಲೆಕ್ಷನ್ ಮಾಡಿದ್ರುನುವೆ ₹1,00,000 ಆಗಿಲ್ಲ. ಈಗಿನ ರೇಟಾಗಿ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ಇನ್ನೂ ₹1,00,000 ಅಗತ್ಯ ನಮ್ಗಂತೂನುವೆ ಐತಿ. ಎಲ್ಲ ಮ್ಯಾಲ್ಗಡೆ ಎಲ್ಲ ಹುಸಿ ಕೊಂಬಿ ಗಿಂಬಿ ಕಟ್ಟಿಸ್ಬಿಟ್ಟು ದೇವಸ್ಥಾನನ ಹುಸಿ ಉದ್ಧಾರ ಮಾಡಬೇಕು ಅಂತಂದ್ರೆ. ಈಗ ನೀವೇನೇನಿಯಾ ಬಂದು ಹೆಂಗೋನುವೆ ನಮ್ಮೂರು ಅವರಲ್ಲ ಮುಖ್ಯಸ್ಥರು ಅವ್ರ ಮನೆಯಾಗ ನಾವೇನೇ ಕಾಸು ಕಳ್ಕೊಂಡ್ಬಿಟ್ಟು ಬರೋಣ ಬರ್ರಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಈಗ ದೇವಸ್ಥಾನ ತೀರ್ಮಾನ ಏನಿದ್ರು ನಮ್ಗೆ ಏನಿಯಾ ಬಿಟ್ಟವ್ರಿ. ಈಗ ದೇವಸ್ಥಾನ ತೀರ್ಮಾನ ಎಲ್ಲ ನಾವೇ ತಗೋಬೇಕು. ಈಗ ಅದನ್ನೇ ಹೋಗ್ಬಿಟ್ಟು ಅವ್ರೇನಾಗ ಉಪ್ಪು ಏನೋ ಒಂಚೂರು ಸಹಾಯ ಮಾಡ್ತಾರೆ ಕೇಳೋಣ. ಬಲವಂತ ಮಾಡೋದು ಬೇಡ. ಅವ್ರು ತಗೋಪ ₹1,00,000 ಅಂತಂದ್ರೆ ಅವ್ರಿಗೂ ಯಾಕೆ ಸುಮ್ಮನೆ ಕೇಳೋದು. ಏನೋ ಒಂದು ಮಾತು ಕೇಳೋಣ, ಕೊಡ್ತಾರನ ನೋಡೋಣ. ಕೊಟ್ರೆ ದೇವಸ್ಥಾನ ಚಾವಡಿಗೆ ಹಿಡಿದ ವ್ಯವಸ್ಥೆ ಎಲ್ಲನೂ ಮಾಡಿದ್ರೆ ಆಯ್ತು. ಏನಂತೀರಾ? ನನಗೆ ಅಷ್ಟೇ ಅನಿಸಿಕೆ. ಊರೆಲ್ಲ ಕಲೆಕ್ಷನ್ ಆದ್ರೂ 1,00,000 ಆಗಿಲ್ಲ ಕಲೆಕ್ಷನ್. ಅದೇ ಈಗ ಊರಾಗ ಯಾರ ತಗೋ ಕಾಸಿಲ್ಲ ಹೇಳ್ಬೇಕು ಅಂತಂದ್ರೆ ಅವ್ರ ಹತ್ರನೇ ಕಾಸಿರೋದು. ಇವಾಗ ಅವ್ರ ತಗೇನೇ ಹೋಗಿ ನಾವು ಕೇಳಬೇಕು. ಅವ್ರ ತಗ್ಬಿಟ್ರೆ ಇನ್ನು ಯಾರ ತಗೊಂಡ್ರೆ ಕಾಸು ಗೀಸು ಅನ್ನೋದಿಲ್ಲ. ಯಾರು ತಗೈತಿನ ಕಾಸು? ನಮಗೂ ಕಷ್ಟದಾಗೈತೆ. ಈಗ ದೇವಸ್ಥಾನದೆಲ್ಲ ಕೆಲಸ ಹಿಡಿದ್ಬಿಟ್ಟಿದೀವಿ. ಎಲ್ಲ ಮುಗಿಸ್ಲೇಬೇಕು ದೇವಸ್ಥಾನದ ಕೆಲಸ. ಈ ಶಿವರಾತ್ರಿ ಅಷ್ಟೊತ್ತಿಗೆಲ್ಲ ಮುಗಿಸಿದ್ರೇನೇ ಆಗೋದು. ಪೂಜೆ ಗೀಜೆ ಎಲ್ಲ ಮಾಡೋಕ್ಕೆ ಇನ್ನು ಮುದಿದಾಗ ಯಾವ ಹಬ್ಬನೂ ಇಲ್ಲ. ಶಿವರಾತ್ರಿ ಅಷ್ಟೊತ್ತು ಮುಗಿಸ್ಬೇಕು ಅಂತಂದ್ರೆ ನಡೀರಿ ಹೋಗ್ಬಿಟ್ಟು ಎಲ್ಲನೂ ಕೇಳೋಣ ಕಾಸನ್ನ. ಹೆಂಗಿದ್ರು ಊರ್ ಮುಖ್ಯಸ್ಥೇನೋ ಮುಂದೆ ಮಾತು ಕೇಳೋಣ. ಎಲ್ಲ ನಾವು ಹೊಸಿ ದುಡ್ಡು ಮಾಡಿಕೊಡ್ತಾರೋ ಇಲ್ಲ ಏನನ ಬೇರೆ ವ್ಯವಸ್ಥೆ ಮಾಡ್ತಾರೋ ನೋಡೋಣ. ಅಷ್ಟೇನೇನಿಯಾ ಯಾರು ಕೊಟ್ರು ನಮ್ಗೇನಂತೆ ಕಾಸು ಕೊಡ್ಬೇಕು ಅಷ್ಟೇನೇನಿಯಾ. ಹೌದೌದು. ನಮ್ಗೇನು ಕಾಸು ಸಿಕ್ಬಿಟ್ರೆ ಸಾಕು. ಇನ್ಯಾರೋ ಅಂಥವ್ರು ಇನ್ಯಾರು ಕೊಟ್ಟೋರಿನ ಇನ್ನು ಗೌಡ್ರನ್ನ ಕೇಳಿದ್ದಕ್ಕೆ ಅವರು ₹15,000 ಕೊಟ್ಟರು. ಇಲ್ಲ ನನ್ನ ಮಗ ಏನೋ ದುಡ್ಡು ಕೇಳ್ದ ಕೊಟ್ಬಿಟ್ಟೆ ಅಂತಂದ್ರು. 15,000 ಕೊಟ್ರು ಅವರು. ಇನ್ನು ನಮಗೂ ಇನ್ನೆಲ್ಲಿಂದ ಇದು ಮಾಡೋಕ್ಕಾಗ್ತೈತೆ. ಸರಿ ಬರ್ರಿ ಸದ್ಯಕ್ಕೆ ಹೋಗ್ಬಿಟ್ಟು ಅವ್ರನ್ನೇ ಕೇಳ್ಕೊಂಡ್ಬಿಟ್ಟು ಬರೋಣ. ನಡೀರಿ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರನ್ನೇ ಕೇಳಬೇಕು. ಅಲ್ಲ ಕೊಡ್ತಾರಾ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅಂತಂದ್ರೆ ಕೊಟ್ಬಿಡ್ತಾರಾ ಅಂತ ಒಂದು ಮಾತು ಕೇಳೋದ್ರಾಗ ತಪ್ಪೇನೈತೆ? ಕೇಳೋದು ಕೊಡೋದು ಬಿಡೋದು ಅವ್ರ ಇಚ್ಛೆ. ಬರ್ರಿ. ಅಮ್ಮೋರೇ, ಯಾರಿದ್ರ ಮನೆಯಾಗೆ? ಅಣ್ಣೋರೇ? ಓ ಗೌಡ್ರೆ, ಯಾರಿಲ್ವಾ ಮನೆಗೆ? ಗೌಡ್ರೆ, ದೊಡ್ಡ ಮನೆ ಅಲ್ವಾ? ಎಲ್ಲೋ ಒಳಗಡೆ ಇರ್ತಾರೆ ಬತ್ತಾರಿರು. ನೋಡೋಣ. ಓ, ಏನು ಊರೆಲ್ಲ ಜೊತೆಗೆ ಹುಡಿಕೊಂಬಿಟ್ಟು ಬಂದಿದ್ದೀರಾ? ಏನ್ ಇಸ್ಯಾ? ಬನ್ನಿ ಬನ್ನಿ ಕುಂತ್ಕ ಬನ್ನಿ. ಏನ್ ಬೇಕಾಗಿತ್ತು? ಬಂಗಾರಮ್ಮ, ನಿನ್ಗೇನೇ ತಿನ್ನಕ್ಕೆ ಊಟ ಇಲ್ಲ. ನೀನೇ ಉಗಿಸ್ಕೊಂಡು ತಿಂತಿದ್ಯಾ. ಈಗ ನಮ್ಗೆ ಏನ್ ಬೇಕು ಅಂತ ಕೇಳ್ತಾ ಇದೀಯಾ? ಅಲ್ಲ, ನಾವು ಕೇಳಿದ್ ಕೊಟ್ಬಿಡ್ತೀಯಾ? ಏನ್ ದೊಡ್ಡ ಮನುಷ್ಯನಂಗೆ ಈ ಅಮ್ಮನೆ ಕೊಟ್ಬಿಡ್ತಾಳೆ ನಾವು ಕಾಸು ಅನ್ನಂಗೆ ದೊಡ್ಡದಾಗಿ ಬಂದ್ಬಿಟ್ಟು ಏನಕ್ಕೆ ಬಂದ್ರಿ ಅಂತ. 1,00,000 ಬೇಕು ದೇವಸ್ಥಾನಕ್ಕೆ ಚಾವಡಿ ವ್ಯವಸ್ಥೆ ಮಾಡಕ್ಕೆ. ಕೊಡ್ತೀಯ 1,00,000ನ? ಕೊಡ್ತೀಯಾ? ನಮ್ಗಂತೂ ನಗು ಬರ್ತೈತಿ. ಬಂಗಾರಮ್ಮನ್ ನೋಡ್ತಾ ಇದ್ರೇನೆ ಸಖತ್ ನಗು ಬರ್ತೈತಿ ನನ್ಗಂತೂ. ಓ, ಕೊಟ್ರು ಕೊಡ್ಬೋದೇನೋ. ಯಾಕೇಳೋ ಮಗಳಿವಾಗ ಕೋಟ್ಯಾಧೀಶ್ವರಿ ಅಲ್ವಾ? ಆದ್ರೂ ಅವಳುನು ಮನೆಗೆ ಇರ್ಸ್ಕೊಂಡಿದ್ದಂಗೆ ಕಳ್ಸಿದ್ದಂಗೆ ಅವಳೆ. ಈ ಅಮ್ಮನ್ ಯಾರು ಇರ್ಸ್ಕೊತಾರೆ? ನೋಡಿ, ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ. ಆನೆಕಿಂದ ಉಳಿದಿರೋದು ಮಾತಾಡಿರಂತೆ. ಈಗ ಸದ್ಯಕ್ಕೆ ನಿಮ್ಗೆ ಅದು ಏನ್ ಬೇಕು ಅಂತ ಅನ್ಕೊಂಡಿದ್ರೋ ಅದು ನೀವು ಕೇಳಿ. ನೋಡು, ನಿನ್ನನ್ನೆಲ್ಲ ಕೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ಎಲ್ಲಿ ನಿನ್ ಸಸೆ? ನಿನ್ ಸಸೆ ಮನೆಗಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಬಂದ್ಬಿಟ್ಟೆ ನಮ್ಮ ಮನೆಗೆ ಸೇರ್ಕೊಂಡ್ಬಿಟ್ಟು ಏನು? ಹಂಗ್ ಮಾಡಿದ್ರು ಮಾಡಿರ್ತೀಗ ಬಿಡು. ಏನ್ ಗೊತ್ತಿಲ್ವೇನ್ ನಮ್ಗೆ? 1,00,000 ಅಲ್ಲ, ನೀವು ಹುಡುಕುದ್ರು ನಿಮ್ ತಾಗೆ ₹1 ಸಿಗಲ್ಲ ಅಂತ ಅನಿಸ್ತೈತಲ್ವಾ? ಏನ್ ಎಲ್ಲ ವ್ಯವಹಾರ ಕಿತ್ಕೊಬಿಟ್ಟವ್ರಲ್ಲ ನಿಮ್ ಕೈಯಿಂದ. ಇನ್ ಏನ್ ವ್ಯವಹಾರನೂ ನಿಮ್ ಕೈಯಾಗ ಏನಿಲ್ವಲ್ಲ. ಇನ್ನ ನಿಮ್ಮನ್ ಕೇಳಿದ್ರೆ ಎಷ್ಟಿನ್ನ ಬಿಟ್ರೆ ಎಷ್ಟು? ಏನೋ ಇವ್ರೇ ದೊಡ್ಡದಾಗೆ 1,00,000 ತೆಗೆದ್ಬಿಟ್ಟು ಇವ್ರೇ ಕೊಟ್ಬಿಡ್ತಾರೇನೋ ಅನ್ನಂಗೆ. ಏನ್ ಬೇಕು ಹೇಳಿ, ಏನ್ ಬೇಕು ಹೇಳಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಬಂದು ಕೇಳ್ತಾವ್ರೆ. ಕರೀರಿ ನಮ್ಮ ಊರು ಮುಖ್ಯಸ್ಥನ್ ಕರೀರಿ, ಮಾತಾಡ್ಬೇಕು ನಾವು ಫಸ್ಟು. ಕರೀರಿ ಬೇಗ. ನಿಮ್ಮನ್ನ ನಾನು ತುಂಬಾ ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ಸಣ್ಣ ಬುದ್ಧಿ ಮಾಡ್ತೀರಾ, ಇಷ್ಟೊಂದು ಸಣ್ಣ ಮನುಷ್ಯರು ಅಂತ ಹೇಳ್ಬಿಟ್ಟು ನನಗೆ ಈಗ್ಲೇನೆ ಗೊತ್ತಾಗ್ತಿರೋದು. ಹೌದು, ನಮ್ಮ ಅತ್ತೆ ಹತ್ರ ₹1,00,000 ಕೊಡಕ್ಕಿಲ್ಲ. ಮತ್ತೆ ನೀವೇ ಕಿಲ್ ಗುಡಿಕೊಂಡ್ ಬಂದಿದ್ದೀರಾ? ನೀವೇ ಕೊಟ್ಕೋಬೋದಲ್ಲ. ನಿಮ್ಮ ಕಾರ್ಯಕ್ಕೆ ಕೆಲಸಕ್ಕೆಲ್ಲನೂ ನೀವೇ ಕೊಟ್ಕೋಬೋದು ತಾನೇ. ಮತ್ತೇನಕ್ಕೆ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಅತ್ತೆನ ಕೇಳ್ತಿದ್ರಾ? ನಮ್ಮ ಅತ್ತೆಗಂತೂ ₹1,00,000 ಕೊಡಕ್ಕಾಗಲ್ಲ. ಪಾಪ ನಿಮಗೂ ಗೊತ್ತಿರಬೇಕು 1,00,000 ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನೀವೇ ಕಿಲ್ ಗುಡಿಕೊಂಡ್ ಬಂದಿದ್ದೀರಾ? ನೀವು ₹1,00,000 ಹಾಕೊಳ್ಳಿ, ನಮ್ಮ ಹತ್ರ ಯಾಕೆ ಬಂದಿದ್ದೀರಾ? ಅಯ್ಯೋ! ಅದ್ ಹಂಗಲ್ಲ ಮುಖ್ಯಸ್ಥಿಯವ್ರೆ, ಅದ್ ಹಂಗಲ್ಲ. ಅದು ಸುಮ್ನೆನೆ. ನೋಡಿ, ಹೌದು, ಮನುಷ್ಯ ಅಂದ್ಮೇಲೆಲ್ಲ ತಪ್ಪು ಮಾಡ್ತಾನೆ ಬಿಡ್ತಾನೆ. ಆದ್ರೆ ಅವರು ತಿದ್ಕೊಳ್ಳೋಕೆ ಪ್ರಯತ್ನ ಪಟ್ಮೇಲೆ ನಾವು ಅವ್ರಿಗೆ ತಿದ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಾವು ಸಹಾಯ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆನೇ ಕೂಗಾಡೋದು, ಕಿರ್ಚಾಡೋದು, ಅವ್ರಿಗೆ ಅವಮಾನ ಮಾಡೋದು. ಆ ಥರ ಮಾಡಿದ್ರೆ ಬದಲಾಗಬೇಕು ಅಂತ ಅನ್ಕೊಂಡಿರೋ ಸಮೇತನೂ ಬದಲಾಗಲ್ಲ, ಗೊತ್ತಾ? ಏನು ಅನ್ಕೊಂಡ್ಬಿಟ್ಟಿದ್ರ ನೀವು? ಒಬ್ಬ ಮನುಷ್ಯನ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು ಅಂತನಾ? ಹೌದು, ಅವರು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಬುದ್ಧಿ ಹೇಳೋಣ, ಅವ್ರಿಗೆ ಒಂದು ಮಾತು ಅನ್ನೋಣ, ಬಿಡೋಣ, ಏನೋ ಒಂದು ಮಾಡೋಣ. ಆದರೆ ಅವ್ರು ಒಳ್ಳೆಯವ್ರಾಗಿ ಬದಲಾದ್ಮೇಲೆ ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಹಾಂ, ಊರಿಗೆ ಹೇಳ್ಕೊಳಕ್ ಮಾತ್ರ ದೊಡ್ಡ ಮನುಷ್ಯರಷ್ಟೇ. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡು ಎಲ್ಲ ಸಣ್ಣ ಸಣ್ಣ ಕೆಲಸನೇ ಮಾಡ್ತಾ ಇರ್ರಿ ನೀವು. ಅವ್ರಿಗೆ ಅವತ್ತೇ ನಾನು ಒಂದ್ಸಲ ದೇವಸ್ಥಾನದಾಗ ಹೇಳಿದ್ದೀನಿ, ಬಿಡಿ ಎಲ್ಲ ಬದಲಾಗೋರು ಇವಾಗ ಹಂಗೆ ಹಿಂಗೆ ಅಂತ. ಅಷ್ಟು ಹೇಳಿದ್ರು ನೀವು ಪದೇ ಅದನ್ನೇ ಸಾಧಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿನ ಹೆಂಗಿರಬೇಡ.
ಛೇ ಹೇಳ್ಕೊಳಕ್ಕೇನೆ ಒಂಥರ ನನಗೇನೆ ಒಂಥರ ಅನ್ನಿಸ್ಬಿಡ್ತೈತೆ ನನಗಂತೂ. ಅಯ್ಯೋ ತಪ್ಪಾಯ್ತು ಬಿಡಿ. ಬಿಡಿ ತಪ್ಪಾಯ್ತು. ಈ ಅಮ್ಮ ಹಂಗೆ ಮಾಡ್ತಿದ್ಲಲ್ಲ, ಅದಕ್ಕೇನೆ ನನಗೂ ನಮಗೂನು ಹಂಗೇನೆ ಅನ್ನಿಸ್ತು ಅಷ್ಟೇ, ಹಂಗೆ ಅನ್ಬೇಕು ಅಂತ ಹೇಳ್ಬಿಟ್ಟು. ತಪ್ಪಾಯ್ತು. ಸೊಸೆ ಇದ್ರಾಗೆ ಅವ್ರ ತೆಪ್ಪೇನೂ ಇಲ್ಲ ಬಿಡು, ಎಲ್ಲನೂ ನಂದೇನೇ ತೆಪ್ಪು. ಯಾಕೇಳು? ನಾನು ಅಂಥ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೇನೆ ಊರೆಲ್ಲ ಆಡ್ಕೊಂಡಿದ್ದಂಗೆ ಇನ್ನೇನು ಮಾಡ್ತಾರೆ. ಹ್ಞೂ ಊರಾಗಿರೆಲ್ಲ ಆಡ್ಕೊಂಡ್ಲೇಬೇಕಲ್ಲ. ನಾನು ಮಾಡಿರೋ ಕಂತ್ರಿ ಕೆಲಸಕ್ಕೆ, ನಾನು ಮಾಡಿರೋ 420 ಕೆಲಸಕ್ಕೆ ಜನ ಇಷ್ಟು ಮಾತಾಡಲಿಲ್ಲ ಅಂತಂದ್ರೆ ಹೆಂಗೆ? ಮಾತಾಡಲಿ ಬಿಡು. ಇಷ್ಟು ದಿನ ನಾನು ಮಾಡಿದ್ದೀನಿ ತಪ್ಪು ಕೆಲಸನ, ಅವಮಾನ ಪಟ್ಟಿದ್ದೀನಿ, ಅದಕ್ಕೆ ಇವತ್ತು ಮಾತಾಡ್ತಾವ್ರೆ. ನಾನಿವಾಗ ಸೊರೋಗಿದ್ದೀನಿ ಅಂತ ಹೇಳ್ಬಿಟ್ಟು ಅಂದಿದ ತಕ್ಷಣ ಸಡನ್ನಾಗಿ ಗೌರವ ಕೊಡಬೇಕು ಅಂದರೆ ಯಾರು ಕೊಡ್ತಾರೆ? ಪರವಾಗಿಲ್ಲ ಬಿಡು ಸೊಸೆ, ಅವ್ರ ಮನ್ಸಿಗೆ ಏನು ಬರ್ತದೋ, ಅವ್ರಿಗೇನು ಅನ್ನಿಸ್ತೈತೋ, ಏನು ಮಾಡಬೇಕು ಅಂತ ಅನ್ನಿಸ್ತದೋ ಅದನ್ನ ಅವ್ರು ಅನ್ಲಿ, ನನಗೇನು ಬೇಜಾರಿಲ್ಲ. ಇಲ್ಲ ಅತ್ತೆ, ಬದಲಾಗಿರೋರ್ನ ಬದಲಾಗಕ್ಕೆ ಪ್ರಯತ್ನ ಪಡ್ತಿರೋರ್ನ ಯಾವತ್ತೂ ನಾವು ಮತ್ತೆ ಕುಗ್ಸೋಕ್ಕೆ ಪ್ರಯತ್ನ ಪಡಬಾರ್ದು. ಅದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೀವು ಬದಲಾಗಬೇಕು ಅಂತ ಮನ್ಸು ಮಾಡಿ ಬದಲಾಗ್ತಿದ್ದೀರಾ, ಅದ್ರ ಪದೇ 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 ಅದನ್ನೇ ನಾವು ಎತ್ತೆತ್ತಿ ಆಡ್ತಿದ್ರೆ ನಿಮಗೆ ಮತ್ತೆ ನಿಮಗೆ ಏನಕ್ಕೆ ಬದಲಾಗಬೇಕು? ಜನ ನಾನು ಬದಲಾದ್ರೂ ನಮ್ಮ ಜನ ಇಷ್ಟೇ ಅಲ್ವಾ ನನ್ನ ಬಗ್ಗೆ ಮಾತಾಡೋದು ಅಂತ ನಿಮಗೂ ಜಿಗುಪ್ಸೆ ಬಂದ್ಬಿಟ್ಟು ಮತ್ತೆ ನೀವು ಹಳೆ ಥರನೇ ಯೋಚನೆ ಮಾಡ್ಬಿಡ್ತೀರಾ. ಅದು ನನಗೆ ಇಷ್ಟ ಇಲ್ಲ ಅತ್ತೆ. ನೋಡಿ ಏನು, ಈಗ ನಮ್ಮ ಅತ್ತೆ ಹತ್ರ ಏನು ಗೊತ್ತಿಲ್ಲ ಅಂತ ನೀವೆಲ್ಲ ಮಾತಾಡ್ತಿದ್ದೀರಾ? ಅವ್ರ ಹತ್ರ ಯಾಕಿಲ್ಲ, ಇಡೀ ಮನೆಯೆಲ್ಲ ಅವ್ರದ್ದೇನೆ. ಇವಾಗ ಅವರ ಇದ್ರಾಗೇನೆ ಎಲ್ಲನೂ ನಡೀತಿರೋದು, ಸರಿನಾ? ಒಂದು ನಿಮಿಷ ಇರಿ. ತಗೊಳ್ಳಿ ಅತ್ತೆ, ನಿಮ್ಮ ಕೈಯಾರನೇ ಅವ್ರಿಗೆ ಕೊಡಿ. ನೋಡಿ ಇದು ನನ್ನ ದುಡ್ಡಲ್ಲ, ಇದು ನಮ್ಮ ಅತ್ತೆ ದುಡ್ಡು. ನನ್ನ ದುಡ್ಡು ನನ್ನ ಹತ್ರ ಇಲ್ವೂ ಇಲ್ಲ, ಇದು ನಮ್ಮ ಅತ್ತೆ ದುಡ್ಡನ್ನೇ ನಾನು ಕೊಡ್ತಾ ಇರೋದು, ಸರಿನಾ? ನಮ್ಮ ಅತ್ತೆನೇ ಕೊಡ್ತಾರೆ ಈ ದುಡ್ಡನ್ನ, ಅವ್ರ ಹತ್ರ ದುಡ್ಡಿಗೇನು ಕಡಿಮೆ ಇಲ್ಲ. ನೋಡಿ ನಾವು ಕಷ್ಟಪಟ್ಬಿಟ್ಟು ದುಡಿತಿರೋದೆಲ್ಲನೂ ಮನೆಯವ್ರಿಗೋಸ್ಕರನೇ. ನಾನು ಒಬ್ಬಳೇ ದುಡ್ದುಬಿಟ್ಟು ಇಲ್ಲಿ ಕೋಟಿ ಸಂಪಾದನೆ ಮಾಡಿಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲರೂ ಕಷ್ಟಪಟ್ಟು ದುಡಿತಿರೋದಕ್ಕೇನೆ ಮನೆ ಒಂದು ರೇಂಜ್ಗೆ ಇರೋದು. ಹೌದು, ನಮ್ಮ ಸ್ವಲ್ಪ ಜಮೀನು ಜಾಸ್ತಿ ಐತೆ, ತೋಟ ಗಿಟ ಇರೋದು, ಸ್ವಲ್ಪ ದುಡ್ಡು ಇರ್ಬೋದು, ಅಷ್ಟು ಬಿಟ್ಟರೆ ನಾನೊಬ್ಬಳೇ ಸಂಪಾದನೆ ಮಾಡಿರೋದಲ್ಲ ಇದು. ಇದು ನಮ್ಮ ಅತ್ತೆನೂ ಸೇರಿ ಸಂಪಾದನೆ ಮಾಡಿರೋದೇನೇ ದುಡ್ಡು, ಸರಿನಾ? ನೋಡಿ ಒಳ್ಳೆ ಕೈಯು ಕೇಳ್ತಾ ಇದ್ದೀರಾ, ಅದು ದೇವಸ್ಥಾನದಗೋಸ್ಕರ ಕೇಳ್ತಾ ಇದ್ದೀರಾ. ನೀವೆಲ್ಲ ಕೇಳಿದಾಗ ನನಗೆ ಕೊಡಲ್ಲ ಅಂತ ಅನ್ನೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನೀವೆಲ್ಲ ಮಾತಾಡಿದ್ದು ನೋಡ್ರೆ ನನಗೂ ಮೈಯೆಲ್ಲ ಉರಿದೋಗ್ತಾ ಐತೆ. ಆದರೂ ಪರವಾಗಿಲ್ಲ, ನಮ್ಮ ಅತ್ತೆ ಹತ್ರ ಕ್ಷಮೆ ಕೇಳಿ ದುಡ್ಡು ತೊಗೊಂಡೋಗಿ. ಅಯ್ಯೋ ಸೊಸೆ, ಅತ್ತೆ ನಿಮ್ಮ ದುಡ್ಡಲ್ವಾ, ತೊಗೊಂಡವ್ರಿಗೆ ಕೊಡಿ. ನಿಮ್ಮ ದುಡ್ಡತ್ತೆ ಇದು, ನೀವೇನು ನನ್ನನ್ನು ಕೇಳಿ ಮನೆಯವ್ರನ್ನ ಕೇಳಿ ಕೊಡೋದು ಹಂಗೇನಿಲ್ಲ. ಬೀಗುದ್ಕಿ ಆರಾಮಾಗೈತೆ ಅತ್ತೆ, ತಗೊಂಡು ಕೊಡಿ ಸುಮ್ಮನೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಇದೆಲ್ಲರದೂ ದುಡ್ಡು, ನಾನೊಬ್ಳೇನು ದುಡ್ದಿಲ್ಲಿ ಸಂಪಾದನೆ ಮಾಡಿಲ್ಲ ಅತ್ತೆ. ತಗೊಳ್ಳಿ ಅತ್ತೆ, ತಗೊಳ್ಳಿ, ಕೊಟ್ಟು ತಗೊಳ್ಳಿ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಬಂಗಾರಮ್ಮವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಮೊದಲಿದ್ದಂಗೆ ಹಂಗೆ ಆಡ್ಬಿಟ್ಟಿದ್ದೀರೇನೋ ಅಂತ ಹೇಳ್ಬಿಟ್ಟು ನಮ್ಗಂಗೆ ಏನೋ ಅನ್ನಿಸ್ತು, ನಾವು ಹಂಗೆ ಮಾತಾಡಿದ್ವಿ ಅಷ್ಟೇ. ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತಾಗಲಿ, ನಿಮ್ಮನ್ನು ಕೀಳಾಗಿ ನೋಡಬೇಕು ಅಂತಾಗಲಿ ಮಾತಾಡಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಬದಲಾಗಿರೋದು ನಮಗೂ ಖುಷಿನೇ. ನೀವು ಇಷ್ಟೊಂದೆಲ್ಲ ಬದಲಾಗಿದ್ದೀರಾ ಅಂತ ಹೇಳಿದ್ರೆ ದೇವ್ರನ್ನೇ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ನಿಜವಾಗ್ಲೂ ನಮಗಂತೂ ಬಹಳ ಖುಷಿ ಆಯ್ತೈತೆ. ನೀವೆಲ್ಲ ಹಿಂಗೆ ಬದಲಾಗಿರೋದು ಎಲ್ಲ ನೋಡ್ಬಿಟ್ಟು ತುಂಬ ಥ್ಯಾಂಕ್ಸ್ ನೀವು ಬದಲಾಗಿರೋದಕ್ಕೆ. ನಮಗೂ ಅಷ್ಟೇ ಬಂಗಾರಮ್ಮರೆ, ನಮ್ಮನ್ನು ಕ್ಷಮಿಸ್ಬಿಡಿ. ದೇವ್ರನೆಗೂ ಬೇಕು ಅಂತ ಮಾಡಲಿಲ್ಲ, ನಾವು ಮಾತಾಡಲಿಲ್ಲ. ಏನೋ ನೀವು ಹಂಗೆ ಇದ್ದೀರಾ, ಮೊದಲು ಥರನೇ ಆಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಮಾಡಿದೆ. ಊರಾಗೆಲ್ಲರಿಗೂ ಹಂಗೆ ಅಲ್ವಾ ಮಾತಾಡೋದು, ಜನ ಗೊತ್ತಲ್ವ ನಿಮ್ಗೂ, ಅದಕ್ಕೆ ನಾವು ಮಾತಾಡಬೇಕಾಗಿ ಬಂತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮದೇ ದುಡ್ಡು ಅಂತ ಅನ್ಕೊಂಡೇ ಕೊಡಿ. ದೇವಸ್ಥಾನದಕ್ಕೆ ಮೇಲ್ಗಡೆ ಚಾವಡಿಗೆ ಅಂತ ಹೇಳ್ಬಿಟ್ಟು ಬೇಕಾಗಿತ್ತು ಕಾಸು, ಅದಕ್ಕೆ ಕೇಳೋಣ ಅಂತ ಬಂದಿದ್ದು. ಹೌದು ಬಂಗಾರಮ್ಮರೆ, ಕ್ಷಮಿಸ್ಬಿಡಿ. ನಾವು ಮಾತಾಡಬಾರ್ದಾಗಿತ್ತು. ನೀವು ಬದಲಾಗ್ತಿದ್ದೀರ ಅನ್ನೋದು ನೋಡಿ ನಮಗೆ ಭಾಳ ಖುಷಿ ಆಯಿತು. ಪೂರ್ತಿ ಬದಲಾಗಿರೋದು ನೋಡಿ ನಮ್ಗೆ ಇನ್ನೂ ಖುಷಿ ಆಗ್ತೈತೆ. ನೋಡಿ ಇನ್ನು ಮುಂದೆ ಏನಾದರೂ ವಿಷಯ ಇದ್ರೂ ಪರವಾಗಿಲ್ಲ, ಬಂದು ನಮ್ಮ ಅತ್ತೆನೇ ಕೇಳಿ, ನಮ್ಮ ಅತ್ತೆ ಹತ್ರನೇ ಮಾತಾಡಿ ವಿಚಾರಿಸ್ಕೊಳ್ಳಿ. ದೇವಸ್ಥಾನದ ಏನಾದರೂ ವಿಚಾರ ನನಗಿನ್ನ ಜಾಸ್ತಿ ನಮ್ಮ ಅತ್ತೆಯವ್ರಿಗೆ ಗೊತ್ತು, ನನಗಂತೂ ಏನೂ ಗೊತ್ತಿಲ್ಲ. ಮನೆ ಬಗ್ಗೆ ಇರ್ಬೋದು, ದೇವಸ್ಥಾನದ ಬಗ್ಗೆ, ಊರ ಬಗ್ಗೆ ನನಗಂತೂ ಅಷ್ಟೊಂದು ಏನೂ ಗೊತ್ತಿಲ್ಲ. ಪ್ರತಿಯೊಂದು ನಮ್ಮ ಅತ್ತೆ ಮೊದಲಿಂದಲೂ ನಡೆಸ್ಕೊಂಡು ಬಂದವ್ರೆ. ಈ ಊರಿನ ಆಚಾರ ವಿಚಾರ ನನಗಿನ್ನ ಜಾಸ್ತಿ ನಮ್ಮ ಅತ್ತೆಗೇ ಗೊತ್ತು. ಹಾಗೆ ನಿಮಗೂ ಗೊತ್ತಲ್ವಾ ನಮ್ಮ ಅತ್ತೆ ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನಿಮ್ಗೆ ಏನಾದ್ರೂ ಬೇಕಾದರೆ, ಏನಾದರೂ ವಿಷಯ ಬೇಕಾದರೆ ನನ್ನನ್ನೇ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಅತ್ತೆ ಯಾವಾಗ್ಲೂ ನಿಮಗೋಸ್ಕರ ಇರ್ತಾರೆ. ದೇವಸ್ಥಾನದಗೋಸ್ಕರ ಏನಕ್ಕೋಸ್ಕರನಾಗಲಿ ಅವ್ರು ಸಹಾಯ ಮಾಡೇ ಮಾಡ್ತಾರೆ, ಸರಿನಾ? ತಗೊಳ್ಳಿ ದುಡ್ಡನ್ನ, ತಗೊಂಡು ಅದೇನೋ ದೇವ್ರ ಕಾರ್ಯನ ಮುಂದುವರಿಸಿ. ಇನ್ನೇನಾದರೂ ಬೇಕಾದ್ರೂ ನಮ್ಮ ಅತ್ತೆ ಹತ್ರ ಬಂದು ಮಾತಾಡಿ, ಸರಿನಾ? ನಿಮ್ಮಿಂದ ಭಾಳ ಉಪಕಾರ ಆಯಿತು ಬಂಗಾರಮ್ಮರೆ. ನಿಮ್ಮಿಂದನೇ ದೇವಸ್ಥಾನ ಎಲ್ಲ ಬೇಗ ಮುಗಿಸ್ಬಿಟ್ಟು ಶಿವರಾತ್ರಿ ಹಬ್ಬದಷ್ಟೊತ್ತಿಗೆ ಹೊಸ ದೇವಸ್ಥಾನದಾಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ. ಮೊದಲನೇ ಪೂಜೆ ನಿಮ್ದೇನೆಯ. ದೇವಸ್ಥಾನದ ಕಾರ್ಯ ಅಂತ ಹೇಳಿದಿರ, ಎಲ್ಲ ಒಳ್ಳೇದಾಗ್ಲಿ ಬಿಡಿ. ಒಳ್ಳೇದಾಗ್ಲಿ. ಏನೋ ದೇವ್ರ ಕಾರ್ಯಕ್ಕೆ ನಮ್ಮ ಮನೆಯಿಂದ ಅವತ್ತಿಂದನೂ ಕೊಡ್ತಾನೆ ಇದೀವಿ, ಕಾಸ ಇಲ್ಲ ಅಂತಂದಿದ್ದಂಗೆ. ಏನೋ ದೇವರು ನಮ್ಮನ್ನ ಕಾಪಾಡ್ಬಿಟ್ರೆ ಅಷ್ಟೇನೇನಿಯ ಸಾಕು. ಸರಿ ಬಂಗಾರಮ್ಮರೆ, ಮನ್ಸಿಗೆ ಹಾಕಬೇಡಿ, ಎಲ್ಲನೂ ನಮ್ದೇನೆಯ ತಪ್ಪಾಯಿತು. ನಾವಿನ್ ಬರ್ತೀವಿ ದೇವಸ್ಥಾನದ ಉದ್ಘಾಟನೆಗೆ, ಎಲ್ಲದಕ್ಕೂ ನಿಮ್ಮನ್ನೇನಿಯ ಕರೆಸ್ತೀವಿ, ನೀವೇನೇನಿಯ ಬರಬೇಕು. ಸರಿ ಸರಿ, ಆಗ್ಬೋದು. ಬಂದ್ರಣ, ಹೋಗೋಣ, ಬರ್ರಿ. ನಿಮಗೂ ಅಷ್ಟೇ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾವೇನೋ ಅನ್ಕೊಂಡು ಏನೋ ಇದು ಮಾಡಿದ್ವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಹೊರಡಿ. ಅವ್ರವ್ರಿಗೆ ಅರ್ಥ ಆಗ್ಬಿಟ್ರೆ ಅಷ್ಟೇ ಸಾಕು, ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕು. ಸರಿ, ನಾವಿನ್ನು ಹೊರಡ್ತೀವಿ. ಬಂಗಾರಮ್ಮವ್ರು ತುಂಬ ಬದಲಾಗೋಗ್ಬಿಟ್ಟವ್ರು, ಮೊದಲು ಥರ ಇಲ್ಲ. ಮೊದಲೇ ನಾವು ಇಷ್ಟು ಮಾತಾಡ್ಬಿಟ್ಟಿದ್ರೆ ಜುಟ್ಟು ಹಿಡ್ಕೊಂಡು ಬೋಗಿಸ್ಬಿಡೋಳು. ಆದ್ರೆ ಇವಾಗ ನೋಡು ಎಷ್ಟೊಂದು ಬದಲಾಗೋಗ್ಬಿಟ್ಟವಳಲ್ವಾ. ಜನ ಬದಲಾಯ್ತಿರ್ತಾರೆ. ಸತಿ ಹೆಂಗೋ ಬದಲಾಗೋರ್ಲ ಬಾ, ಒಳ್ಳೇದಾಗ್ಲಿ ಪಾಪ. ಅಯ್ಯೋ ಸೊಸೆ,
ಈ ಪಾಪಿ ಮೇಲೆ ಯಾಕವ ನಿಂಗೆ ಅಷ್ಟೊಂದು ಇದು ಈ ಪಾಪಿ ಏನು ಮಾಡೋಳೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ನೀನು ಇದು ಮಾಡ್ತೀಯ ನೀನು ನನಗೋಸ್ಕರ ಅಂತ ಏನೇನೋ ಮಾಡ್ಕೊಂಡು ಏನೇನೋ ಮಾಡ್ತೀಗಲ್ಲ ನೀನು ಮಾಡೋದು ನೋಡಿದ್ರೆ ನನಗೆ ಏನಿಯ ಒಂಥರ ಅಂತ ಅನ್ನಿಸ್ತದೆ. ನಾನು ಮಾಡಿರೋ ಕೆಲ್ಸಕ್ಕೆ ಅವ್ರು ಸರಿಯಾಗಿ ಉತ್ತರ ಏನಿಯ ಕೊಡ್ತಾವ್ರೆ. ನೀನು ಇಷ್ಟ ಆದರೂ ನನ್ನ ಪರ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲವ, ನೆನೆಸ್ಕೊಂಡ್ರೆ ಏನಿಯ ನನಗೇನಿಯ ಒಂಥರ ಒಂಥರ ಅನ್ನಿಸ್ತದೆ ನನಗೇನೇನಿಯ. ನೀನು ನನ್ನ ಪರ ನಿಂತ್ಕೊಂಡ್ರೆ ನೋಡಿ ನಿಜವಾಗೂ ನನ್ನ ಮಗಳು ಸಮೇತ ನನ್ನ ಪರ ನಿಂತ್ಕೊಳ್ಳಲ್ಲ ಇವತ್ತಿಗೂ. ಮತ್ತೆ ಚಿಕ್ಕ ಚಿಕ್ಕ ವಿಷಯನ ಯಾಕೆ ತಲೆ ಕೆಡ್ಸ್ಕೊಂತೀರ? ಅಯ್ಯೋ ಸೊಸೆ ಸಹಾಯ ಮಾಡಿದೆ, ಅಯ್ಯೋ ಸೊಸೆ ಹಂಗೆ ಮಾಡಿದೆ, ಅಯ್ಯೋ ಸೊಸೆ ಹಿಂಗೆ ಮಾಡಿದೆ, ಇವೆಲ್ಲ ಬಿಟ್ಟು ನೀವು ಖುಷಿಯಾಗಿರಿ ಅತ್ತೆ, ಅಷ್ಟೇ ನೀನಿಯ ಸರಿನಾ? ನೋಡಿ ನೀವು ಮೊದಲು ಥರ ಫುಲ್ ಆಟಿಟ್ಯೂಡಾಗಿ ಚೆನ್ನಾಗಿರಿ, ನಮ್ಗೆ ಅಷ್ಟೇ ಏನಿಯ ಬೇಕಾಗಿರೋದು ಸರಿನೇ? ಫುಲ್ಲು ಖುಷಿಯಾಗಿರಿ. ನೋಡಿ ಇನ್ನೇನಿದ್ರು ನೀವೇನೇ ಮನೆಗೆ ಯಾರನ್ನ ಬಂದರು ಹೋದ್ರು ನೀವೇನೇ ನೋಡ್ಕೊಳ್ಳಿ. ನಾವು ಬೇರೆ ನನ್ನ ಬಿಸ್ನೆಸ್ ಐಡಿಯಾಗಳು ನಾನು ಮಾಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಉಳಿದಿರೋದೆಲ್ಲ ನೀವೇನೇ ಮಾಡ್ಕೊಂಡು ನೋಡ್ಕೊಂಡು ಇದ್ಬಿಡಿ ಸರಿನಾ? ಈ ಮನೆ ಜವಾಬ್ದಾರಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಇಷ್ಟು ಚಿಕ್ಕ ವಯಸ್ಸಿಗೆನೆಯ ಇಷ್ಟು ದೊಡ್ಡ ಮನೆ ಜವಾಬ್ದಾರಿಯ ಒತ್ಕೊಂಡು ತಲೆಗಿರ ಕೂದಲು ಉದ್ರೋಗ್ಬಿಟ್ಟು ಎಲ್ಲಿ ಎಲ್ಲ ನಿಮ್ಮಂಗೆ ನಾನು ಬೋಡಾಗೋಗ್ಬಿಡ್ತೀನೋ ಅಂತ ಭಯ ಆಗೋಗ್ಬಿಟ್ಟೈತೆ. ಹಂಗೇನಿಲ್ಲ ಕಣವ, ಹಂಗೇನು ಆಗಕ್ಕಿಲ್ಲ, ಸುಮ್ಕಿರು. ನಿನ್ನ ಮಾತಾಗೆ ನಗಿಸ್ಬಿಡ್ತೀಯ ನೀನಂತೂ. ಸರಿ ಅತ್ತೆ, ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡಿ. ಈ ಮನೆನಾಗ ಏನು ಬೇಕೋ ಮಾಡ್ಕೊಂಡಿರಿ ಅತ್ತೆ. ಯಪ್ಪ ನನಗಂತೂ ನೀವು ಬಂದ ಮೇಲೆ, ನೀವು ಇಷ್ಟೆಲ್ಲ ಚೇಂಜ್ ಆದಮೇಲೆ ನನಗಂತೂ ಅದೇನೋ ಒಂಥರಲ್ಲ ಒಂಥರ ನನಗೂ ಏನೋ ಒಂಥರ ಖುಷಿ ಸಮಾಧಾನ ಆಗೈತೆ. ನನಗೂ ಜವಾಬ್ದಾರಿ ಕಡಿಮೆ ಆಗೈತೆ. ಎಲ್ಲ ನೀವೇ ಮ್ಯಾನೇಜ್ ಮಾಡ್ಕೊಂಡು ನೀವೇ ಹೋಗಿ ಸರಿನಾ? ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೇದೇನೇ ಆಯ್ತದೆ. ಸರಿ ಕಣವ, ಆಯಿತು. ಸೊ ಎಂಥ ಜೀವನ ಹಾಳು ಮಾಡ್ಕೊಂಬಿಟ್ಟೆ ನಾನಂತೂ. ನನ್ನ ಸೊಸೆ ಜೊತೆ ಎಲ್ಲ ಮೊದಲಿಂದನೂ ಸಂದಕೇನೇ ಇದ್ದಿದ್ರೆ ನನಗೆ ಯಾಕೆ ಅಂಥ ಗತಿ ಬಂದಿರೋದು? ಬೀದಿ ಅಲ್ಕೊಂಡು ಅವ್ರ ಮನೆ ಕೆಲಸ ಮಾಡ್ಕೊಂಡು ಹಂಗೆ ಬಿದ್ದಿರೋ ಅಂಥ ಗತಿ ಯಾಕೆ ಬಂದಿರೋದು? ನನಗೆ ನೆಮ್ಮದಿಯಾಗಿ ಖುಷಿಯಾಗಿರ್ಬೋದಿತ್ತಲ್ವೇ ನಾನು? ನಾನು ಎಂಥ ದೊಡ್ಡ ಬುಡ್ಡಿ ಇರಬೇಡ ನಾನು. ನನಗೊಂಥರ ತಲೆನಾಗಿದ್ದೇನೇನೇ ಇಲ್ಲ, ಬುದ್ಧಿನೂ ಇಲ್ಲ, ಕೂದಲು ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ. ಏನು ಮಾಡೋದು ಬಿಡು. ನನಗಂತೂ ನನ್ನ ಸೊಸೆ ಮೇಲೆ ಭಾಳ ಹೆಮ್ಮೆ ಐತಿ ಇವಾಗ. ಸೊಸೆ ಯಾರಿಲ್ಲ ನಿನ್ನಂಥ ಸೊಸೆ. ನನ್ನ ಮನೆ ಸೊಸೆ ತಂದ ಸೌಭಾಗ್ಯ ಅನ್ನಂಗೆ ಆಗೋಗ್ಬಿಟ್ಟೈತಿ ಈಗ.